ಹಿಂದೂ ಪುನರುತ್ಥಾನ ಆಗೋ ದಿಶೆಯಲ್ಲಿ ನೇಪಾಳ ಹೋಗ್ತಿದೆ, ರಾಜಪ್ರಭುತ್ವ ಬೇಕು ಅನ್ನೋ ದಿಶೆಯಲ್ಲೂ ಕೂಡ ನೇಪಾಳ ಹೋಗ್ತಿದೆ. ನೇಪಾಳಿ ರಾಜಪ್ರಭುತ್ವ ನಮಗೆ ಅಂದ್ರೆ ಭಾರತಕ್ಕೆ ಅಷ್ಟೇನು ಅನುಕೂಲಕರ ಆಗಿರ್ಲಿಲ್ಲ. ನೇಪಾಳವನ್ನು ಭಾರತದ ಒಂದು ರಾಜ್ಯ ಮಾಡಿಕೊಡಿ ಅಂತ ಕೇಳಿದಾಗ ನೆಹರು ಬೇಡ ಅಂತ ಹೇಳಿದ್ರು. ನೇಪಾಳಿ ಜನ ತಮ್ಮ ದೇಶವನ್ನ ಸ್ವದೇಶ್ ಅಂತಾರೆ, ಭಾರತವನ್ನ ದೇಶ್ ಅಂತಾರೆ. ಮಹೇಂದ್ರ ಮತ್ತು ವೀರೇಂದ್ರ ನೇಪಾಳವನ್ನ ನಮ್ಮಿಂದ ದೂರ ದೂರ ತಗೊಂಡು ಹೊರಟೋದ್ರು. ನೇಪಾಳಿ ಅರಸೊತ್ತಿಗೆ ಅರಸ ನಮಗೆ ವಿರೋಧ ಆದರು. ವಿಶ್ವದ ಏಕೈಕ ಹಿಂದೂ ರಾಷ್ಟ್ರ ಆಗಿದ್ದದ್ದು ನೇಪಾಳ. ವೀರೇಂದ್ರ ಅವರ ಫೋಟೋ ಜೊತೆನಲ್ಲಿ ಯೋಗಿ ಆದಿತ್ಯನಾಥರದ್ದು ಇದನ್ನ ನಾವು ಗಂಭೀರವಾಗಿ ತಗೋಬೇಕಾಗ್ತಾ ಇದೆ. ನೇಪಾಳದ ವಿಚಾರ ಆಯ್ತು ಅಂತ ಹೇಳಿದ್ರೆ, ಇನ್ನು ಆಬ್ವಿಯಸ್ಲಿ ನಮ್ಮ ನೆರೆಹೊರೆ ದೇಶದಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಾರತಕ್ಕೂ ಅದು ಸಂಬಂಧ ಇರುತ್ತೆ, ಮತ್ತೆ ಭಾರತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈ ರಾಜಪ್ರಭುತ್ವ ಹೋಗಿದ್ರಿಂದ ಭಾರತಕ್ಕೆ ಯಾವ ರೀತಿ ನಷ್ಟ ಆಗಿತ್ತು, ಈಗ ಮತ್ತೆ ಅಲ್ಲಿ ದೊಡ್ಡ ಕೂಗು ಏನ್ ಕೇಳಿ ಬರ್ತಾ ಇದೆ ಅಂದ್ರೆ ಹಿಂದೂ ಪುನರುತ್ಥಾನ ಆಗ್ಬೇಕು ಅನ್ನೋದು. ಹಿಂದೂ ಪುನರುತ್ಥಾನ ಆಗೋ ದಿಶೆಯಲ್ಲಿ ನೇಪಾಳ ಹೋಗ್ತಿದೆ, ರಾಜಪ್ರಭುತ್ವ ಬೇಕು ಅನ್ನೋ ದಿಶೆಯಲ್ಲೂ ಕೂಡ ನೇಪಾಳ ಹೋಗ್ತಿದೆ. ಈ ಎರಡು ಬೆಳವಣಿಗೆಗಳನ್ನ ನಾವು ಭಾರತದ ಆಂಗಲ್ ನ ನೋಡೋದಿದ್ರೆ ಭಾರತಕ್ಕೆ ಯಾವ ರೀತಿ ಲಾಭ ಇದೆ ಸರ್? ರಾಜಪ್ರಭುತ್ವ ಹೋಗಿದ್ರಿಂದ ಯಾವ ರೀತಿ ತೊಂದರೆ ಆಯ್ತು, ಈಗ ರಾಜಪ್ರಭುತ್ವ ಮತ್ತೆ ಏನಾದ್ರೂ ಬರುವಂತಹ ಈ ಒಂದು ಲಕ್ಷಣಗಳಿವೆಲ್ಲ, ಇದು ಭಾರತಕ್ಕೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗ್ಬೋದು ಸರ್? ಬ್ಯೂಟಿಫುಲ್ ಕ್ವೆಶ್ಚನ್. ಆಕ್ಚುಲಿ ರಾಜಪ್ರಭುತ್ವ, ನೇಪಾಳಿ ರಾಜಪ್ರಭುತ್ವ ನಮಗೆ ಅಂದ್ರೆ ಭಾರತಕ್ಕೆ ಅಷ್ಟೇನು ಅನುಕೂಲಕರ ಆಗಿರ್ಲಿಲ್ಲ. ಒಂದು ಕಾಲದಲ್ಲಿ 49-50 ಅಲ್ಲಿಯ ಟ್ರೆಡಿಷನಲ್ ಪ್ರೈಮ್ ಮಿನಿಸ್ಟರ್ಸ್ ರಾಣಗಳು ಅವರು ದಂಗೆ ಎದ್ದು ಅರಸ ತ್ರಿಭುವನನ್ನ ಓಡಿಸ್ಬಿಟ್ಟಾಗ ಆತ ಇಂಡಿಯಾಕ್ಕೆ ಬಂದು ಆಶ್ರಯ ಪಡ್ಕೊಂಡು ನೆಹರುಗೆ ಹೇಳಿದ್ದು ನೇಪಾಳವನ್ನ ಭಾರತಕ್ಕೆ ಸೇರಿಸ್ಕೊಳ್ಳಿ, ನೇಪಾಳವನ್ನ ಭಾರತದ ಒಂದು ರಾಜ್ಯ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನೆಹರು ಬೇಡ ಅಂತ ಹೇಳಿದ್ರು. ನೇಪಾಳ ಸ್ವತಂತ್ರವಾಗಿರ್ಲಿ, ಸ್ವತಂತ್ರ ನೇಪಾಳ ಭಾರತದ ಹಿತಾಸಕ್ತಿಗೆ ಅನುಕೂಲಕರ ಅಂತ ಹೇಳಿದ್ರು. ಆದ್ರೆ ಅನಂತರ ಐ ಥಿಂಕ್ 63 ಅಂತ ಕಾಣ್ತದೆ, ಕಿಂಗ್ ತ್ರಿಭುವನ್ ಮರಣ ಹೊಂದಿದ್ರು. ಅಲ್ಲಿಗೆ ನೇಪಾಳಿ ಅರಸೊತ್ತಿಗೆ ಮನೋಭಾವ ಭಾರತದ ಬಗ್ಗೆ ಕಂಪ್ಲೀಟ್ ಬದಲಾಗೋಯ್ತು. ಕಿಂಗ್ ಮಹೇಂದ್ರ ಅರಸರಾದ್ರು, ತ್ರಿಭುವನರ ಮಗ. ಅವ್ರೇನ್ ಮಾಡಿದ್ರು, ಅದೇ ಸಮಯದಲ್ಲಿ ಭಾರತ ಮತ್ತೆ ಚೈನಾ ಮಧ್ಯೆ ಯುದ್ಧ ಆಗಿತ್ತು. ಚೈನಾ ಭಾರತವನ್ನು ಸೋಲಿಸ್ಬಿಟ್ಟಿತ್ತು, ಭಾರತದ ಸ್ಥಿತಿ ವೀಕ್ ಆಗಿತ್ತು. ಹೀಗಾಗಿ ಏನಾಗಿದೆ, ಚೈನಾವನ್ನ ಉಪಯೋಗಿಸ್ಕೊಂಡು ಚೈನಾವನ್ನ ತೋರಿಸಿ ಭಾರತವನ್ನ ಬೆದರಿಸಿ ಭಾರತದಿಂದ ತುಂಬಾ ಕನ್ಸೆಷನ್ ತಗೋಬಹುದಲ್ಲ ಅನ್ನೋ ದಾರಿಯನ್ನ ಮಹೇಂದ್ರ ಹೇಳಿದ್ರು. ಆಯ್ತಾ, ಆವಾಗಿಂದ ನೇಪಾಳಿ ಅರಸೊತ್ತಿಗೆ ಆಯ್ತಾ ನಮಗೆ ಅಷ್ಟೇನು ಅನುಕೂಲಕರ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಜನ ಇದ್ದಾರಲ್ಲ, ನೇಪಾಳಿ ಜನ ಯಾವಾಗ್ಲೂ ಭಾರತದ ಪರಾನೆ. ಅವರು ಒಂದು ವಿಷಯ ಅಂತ ಹೇಳಿದ್ರೆ, ನೇಪಾಳಿ ಜನ ತಮ್ಮ ದೇಶವನ್ನ ಸ್ವದೇಶ್ ಅಂತಾರೆ, ಆಯ್ತಾ, ಭಾರತವನ್ನ ದೇಶ್ ಅಂತಾರೆ, ಆಯ್ತಾ. ಭಾರತ ಬಿಟ್ಟು ಉಳಿದೆಲ್ಲಾ ದೇಶವನ್ನ ವಿದೇಶ್ ಅಂತಾರೆ. ಅಂದ್ರೆ ನೇಪಾಳಿಗಳಿಗೆ ಭಾರತ ವಿದೇಶ ಅಲ್ಲ. ಪಾಕಿಸ್ತಾನ ವಿದೇಶ ಆಗಿರ್ಬೋದು, ಬಾಂಗ್ಲಾದೇಶ ವಿದೇಶ ಆಗಿರ್ಬೋದು, ಅಮೆರಿಕ ವಿದೇಶ ಆಗಿದೆ, ಆದ್ರೆ ಭಾರತ ವಿದೇಶ ಅಲ್ಲ. ಭಾರತವನ್ನು ಅವ್ರು ಕರೆಯೋದು ದೇಶ್ ಅಂತ, ಅಂದ್ರೆ ತಮ್ಮದೇ ಅನ್ನೋ ಅರ್ಥದಲ್ಲಿ, ಆಯ್ತಾ. ಹೀಗಾಗಿ ನೇಪಾಳಿ ಜನತೆ ಭಾರತವನ್ನ ಯಾವತ್ತೂ ಅವರು ದೂರದ ಒಂದು ಇದರಿಂದ ನೋಡ್ಲಿಲ್ಲ. ಮತ್ತೆ ನೇಪಾಳಿಗೆ ನಮ್ಮಲ್ಲೂ ಸಹ ನೇಪಾಳಿಗಳು ನಮ್ಮ UPSC ಎಕ್ಸಾಮಿನೇಷನ್ ತಗೋಬಹುದು. ಇಂಡಿಯನ್ ಪೊಲೀಸ್ ಸರ್ವಿಸ್ ಮತ್ತೆ ಫಾರಿನ್ ಅಫೇರ್ಸ್ ಬಿಟ್ರೆ ಇನ್ ಎಲ್ಲಾ ಸರ್ವಿಸ್ಗೂ ನೇಪಾಳಿ ಜನಗಳು ಬರ್ಬೋದು, ಆಯ್ತಾ. ಇಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ. ಹೀಗಾಗಿ ಏನಾಗಿದೆ, ಭಾರತ ಮತ್ತೆ ನೇಪಾಳಿ ಜನಗಳ ನಡುವಿನ ಸಂಬಂಧಕ್ಕೆ ಏನೋ ಧಕ್ಕೆ ಯಾವತ್ತೂ ಆಗಿರ್ಲಿಲ್ಲ, ಆಯ್ತಾ. ಆದ್ರೆ ಆ ಕಿಂಗ್ ಮಹೇಂದ್ರ ಚೈನಾವನ್ನ ಬೆದರುಗುಮ್ಮನಾಗಿ ಭಾರತದ ಮುಂದೆ ಇರಿಸಿ ಕನ್ಸೆಷನ್ ತಗೋಬಹುದು ಅಂತ ಅಂದುಕೊಂಡ್ರಲ್ಲ, ಆ ಗಳಿಗೆಯಿಂದ ನೇಪಾಳಿ ಅರಸೊತ್ತಿಗೆ ನಮಗೆ ತುಂಬಾ ತೊಂದರೆ ಕೊಡೋಕೆ ಶುರು ಮಾಡ್ತು. ಆಮೇಲೆ ಮಹೇಂದ್ರ ಸಹ ಹೋಗಿ 75 ಅವರ ಮಗ ಕಿಂಗ್ ವೀರೇಂದ್ರ ಅರಸ ಆದಾಗ ವೀರೇಂದ್ರ ಇನ್ನೂ ಒಂದು ತುಂಬಾ ಮುಂದಕ್ಕೆ ಹೊರಟೋದ್ರು ಭಾರತ ವಿರೋಧದಲ್ಲಿ ಮತ್ತೆ ಚೈನಾಗೆ ಹತ್ತಿರ ಆಗೋದ್ರಲ್ಲಿ. ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ, ರಾಜೀವ್ ಗಾಂಧಿ ಅವರನ್ನ ವೈಯಕ್ತಿಕವಾಗಿ ನಿಲ್ಲಿಸೋ ಮಟ್ಟಕ್ಕೂ ವೀರೇಂದ್ರ ಹೊರಟೋಗಿದ್ರು. ಅದು ಬೇರೆ ಕತೆ, ನಮಗೆ ಸಮಯ ಇಲ್ಲ. ಇನ್ನೊಮ್ಮೆ ನೇಪಾಳದ ಕಥೆಯನ್ನು ನಾವು ಪ್ರತ್ಯೇಕವಾಗಿ ದೊಡ್ಡದಾಗಿ ತಗೊಂಡಾಗ ಮಾತಾಡೋಣ. ಅಂದ್ರೆ ಒಟ್ಟಾರೆಗೆ ಏನೈತಂದ್ರೆ, ಕಿಂಗ್ ತ್ರಿಭುವನ್ ಇದ್ದಾಗ ಅವ್ರು ಹೇಳಿದ ರೀತಿ ನೇಪಾಳವನ್ನ ಭಾರತದ ಭಾಗ ಮಾಡ್ಕೊಂಡಿದ್ರೆ ಏನೂ ತೊಂದರೆ ಇರ್ತಿರ್ಲಿಲ್ಲ. ನೆಹರು ಮಾಡ್ಲಿಲ್ಲ ಅದು. ಆದ ಮಹೇಂದ್ರ ಮತ್ತೆ ವೀರೇಂದ್ರ ನೇಪಾಳವನ್ನ ನಮ್ಮಿಂದ ದೂರ ದೂರ ತಗೊಂಡು ಹೊರಟೋದ್ರು, ನಮ್ ವಿರುದ್ಧವಾಗಿ ಆಕ್ಚುಲಿ ಚೈನಾ ಜೊತೆ ಸೇರ್ಕೊಂಡ್ರು. ಹಾಗಾಗಿ ನೇಪಾಳಿ ಜನತೆ ಅಲ್ಲ, ನೇಪಾಳಿ ಅರಸೊತ್ತಿಗೆ ಅರಸ ನಮ್ಗೆ ವಿರೋಧ ಆದ್ರು, ಆಯ್ತಾ. ಹೀಗಾಗಿ ಆ ಕಿಂಗ್ ಆಕ್ಚುಲಿ ಆ ವೀರೇಂದ್ರ ಮರಣ ಹೊಂದಿದಾಗ ಓಕೆ, ಅದೊಂದು ದುಃಖದ ಘಟನೆ. ಅದರಿಂದ ನಮಗೇನೋ ಒಳ್ಳೇದೋ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಆದ್ರೆ ಜ್ಞಾನೇಂದ್ರ ಸಹ ಏನಾಗಿದೆ, ಅದು ವೀರೇಂದ್ರ ತಮ್ಮ ಅಲ್ವಾ,
ಅವರು ಅದೇ ದಾರಿನಲ್ಲಿ ಮುಂದುವರಿತಾ ಹೋದರು. ಹೀಗಾಗಿ ಏನಾಗಿದೆ, ಅದು ಅದು ಇಂಪ್ರೂವ್ ಆಗಲಿಲ್ಲ. ಭಾರತ ದೇಶದ ಸಂಬಂಧವನ್ನ ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ ಏನಾಗಿದೆ, ಅದರಿಂದ ಅರಸೊತ್ತಿಗೆ ಹೋದದ್ರಲ್ಲಿ ನಮಗೇನೂ ನಷ್ಟ ಇಲ್ಲ. ಆದ್ರೆ ಅರಸೊತ್ತಿಗೆ ಜೊತೆ ಹೋದದ್ದೇನೋ ಹಿಂದೂ ರಾಷ್ಟ್ರ ಅನ್ನೋ ಆ ಒಂದು ಹಣೆಪಟ್ಟಿ. ವಿಶ್ವದ ಏಕೈಕ ಹಿಂದೂ ರಾಷ್ಟ್ರ ಆಗಿದ್ದದ್ದು ನೇಪಾಳ. ಆಯ್ತಾ? ಆ ಹಣೆಪಟ್ಟಿ ಹೊರಟೋಯ್ತು. ಹೀಗಾಗಿ ನಾವು ಹಿಂದೂ ಮೆಜಾರಿಟಿ ಇಂಡಿಯಾದಲ್ಲಿ ಇದ್ರು, ಪ್ರಪಂಚದ ಅತಿ ದೊಡ್ಡ ಹಿಂದೂ ಜನಸಂಖ್ಯೆ ಇಂಡಿಯಾದಲ್ಲಿ ಇದ್ರೂ ಸಹ ನಾವು ಹಿಂದೂ ರಾಷ್ಟ್ರ ಅಂತ ಕರ್ಕೊಂಡಿಲ್ಲ, ನಾವು ಸೆಕ್ಯುಲರ್. ಆದ್ರೆ ನೇಪಾಳ ಹಿಂದೂ ರಾಷ್ಟ್ರ ಅನ್ನೋ ಒಂದು ಕಾರಣದಿಂದ ಭಾರತೀಯ ಹಿಂದೂಗಳಿಗೆ ಅದನ್ನ ಒಂದು ಅಭಿಮಾನದಿಂದ ನೋಡುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. ಈ ಒಂದು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಮಾಡಿದ ಮೇಲೆ UPA ಸರ್ಕಾರ, ಸೋನಿಯಾ ಗಾಂಧಿ ನೇತೃತ್ವದ UPA ಸರ್ಕಾರ ಸೀತಾರಾಮ್ ಯೆಚೂರಿ ಅವರನ್ನು ಕಳಿಸಿ ಅಲ್ಲಿ ಆ ಸೆಕ್ಯುಲರ್ ಸಂವಿಧಾನ ರಚಿಸಿ ಒಂದು ಅರಸೊತ್ತಿಗೆಯನ್ನ ತೆಗೆದು ಹಾಕೋದ್ರಿಂದ ನಮಗೆ, ಅಂದ್ರೆ ಭಾರತೀಯರಿಗೆ, ನಮ್ಮ ಸರ್ಕಾರಕ್ಕಂತ ಅನುಕೂಲ ಆಗದೆ ಇದ್ರು ಭಾರತೀಯರಿಗೆ ನಾವು ಒಂದು ರೀತಿ ಹಿಂದೂ ರಾಷ್ಟ್ರ, ಅಂದ್ರೆ ಭಾರತೀಯ ಹಿಂದೂಗಳಿಗೆ ಒಂದು ಹಿಂದೂ ರಾಷ್ಟ್ರ ಅಂತ ಅಭಿಮಾನದಿಂದ ನೇಪಾಳವನ್ನ ನೋಡ್ತಾ ಇದ್ವಲ್ಲ, ಆ ಒಂದು ಇದು ಅವಕಾಶ ಅದು ಹೊರಟೋಯ್ತು. ಅದು ಮತ್ತೆ ಈಗ ಆಗುವಂತ ಅನುಕೂಲ ಏನು? ಅನುಕೂಲ ಅನ್ನೋದಕ್ಕಿಂತ ಈಗ ಆಗ್ತಾ ಇರೋ ಬದಲಾವಣೆಯಲ್ಲಿ ಭಾರತದ ಪ್ರಭಾವ ಇದೆಯಾ, ಇದನ್ನ ನಾವು ನೋಡ್ಬೇಕಾಗಿದೆ. ಒಂದು, ಸಿಕ್ಕಿದ ಅವಕಾಶವನ್ನ ನೇಪಾಳಿ ಕಮ್ಯುನಿಸ್ಟ್ ಮತ್ತೆ ಮಾವೋವಾದಿ ರಾಜಕಾರಣಿಗಳೇ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಅವರ ಕಿತ್ತಾಟಗಳಲ್ಲೇ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯನ್ನ ಸೃಷ್ಟಿ ಮಾಡಿದ್ರು. ಇದನ್ನ ನಾವು ಒಪ್ಕೋಬೇಕು. ಅಂದ್ರೆ ಇಲ್ಲಿ ಆಗ್ತಾ ಇರುವಂತ ಆ ಒಂದು ಗಣರಾಜ್ಯ ಸಂವಿಧಾನ ವಿರೋಧಿ ಆಂದೋಲನ ಮತ್ತು ಅರಸೊತ್ತಿಗೆ ಪರವಾದ ಆಂದೋಲನಕ್ಕೆ ಮೊದಲು ನಾವು ಬ್ಲೇಮ್ ಮಾಡ್ತಾ ಇರೋದು, ಮಾಡಬೇಕಾದದ್ದು ಅಲ್ಲಿಯ ಗವರ್ನಮೆಂಟ್ ಅನ್ನೇ ಮತ್ತೆ ಅಲ್ಲಿಯ ರಾಜಕಾರಣಿಗಳನ್ನೇ. ಅದಲ್ಲದೆ ನಮ್ಮ ರೋಲ್ ಏನಿದೆ ನೋಡಿ, ಅಲ್ಲಿ ಆ ಪ್ರದರ್ಶನದಲ್ಲಿ ಕಿಂಗ್ ಬೀರೇಂದ್ರ ಅವರ ಫೋಟೋ ಜೊತೆನಲ್ಲಿ ಯೋಗಿ ಆದಿತ್ಯನಾಥರದ್ದು ಇತ್ತು. ಇದನ್ನ ನಾವು ಗಂಭೀರವಾಗಿ ತಗೋಬೇಕಾಗ್ತಾ ಇದೆ. ಈಗ 2017 ನಲ್ಲಿ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಆದಾಗ, ವಿಧಾನಸಭೆ ಎಲೆಕ್ಷನ್, ಅಲ್ಲಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿಲ್ಲದೆ ಇದ್ದಂತ ಯೋಗಿ ಆದಿತ್ಯನಾಥ್ ಅವರನ್ನ ಚೀಫ್ ಮಿನಿಸ್ಟರ್ ಮಾಡೋದು ಯಾಕಾಗಿ? ಆಯ್ತಾ? ಅದ್ರ ಬದಲು ಮತ್ತೆ ಅದು ಬೇರೆಯವ್ರನ್ನ ಯಾರನ್ನಾದ್ರೂ ಮಾಡ್ಬೋದಾಗಿತ್ತು. ಯೋಗಿ ಆದಿತ್ಯನಾಥರೇ ಯಾಕೆ ಮೋದಿ ಗವರ್ನಮೆಂಟ್ ಅವರನ್ನೇ ಯಾಕೆ ಚೀಫ್ ಮಿನಿಸ್ಟರ್ ಮಾಡ್ತು? ಇದನ್ನ ನೋಡೋದಾದ್ರೆ ನೇಪಾಳಿ ಜನರಲ್ಲಿ ಭಾರತ ಪ್ರೀತಿಯನ್ನ ಮತ್ತೊಮ್ಮೆ ಜಾಗೃತಗೊಳಿಸುವಂತ ಒಂದು ಮೂವ್ ಅದಾಗಿತ್ತು. ಅದು ಹೇಗೆ ಅಂತ ಹೇಳಿದ್ರೆ, ನೇಪಾಳಿಗಳು ಗೋರಖ್ ಧಾಮ್ ಅಲ್ಲಿಗೆ ನಡ್ಕೊಳ್ಳುವಂತ ಒಂದು ಜನ. ಅವರ ನೇಪಾಳಿಗಳ ಗುರು ಗೋರಖನಾಥ್. ಆ ಗುರು ಗೋರಖನಾಥೇ ಒಂದು ಸುಮಾರು 2.5 ಶತಮಾನಗಳ ಹಿಂದೆ ಪೃಥ್ವಿನಾರಾಯಣ ಶಾ ಆತನನ್ನ, ನೀನು ನೇಪಾಳದ ಅರಸನಾಗಿ ಆಳ್ತೀಯ, ನಿನ್ನ ವಂಶದ ಮುಂದಿನ 10-11 ತಲೆಮಾರು, ಕರೆಕ್ಟ್ ನೆನಪಾಗ್ತಾ ಇಲ್ಲ, 11 ತಲೆಮಾರು ಅಂತ ಕಾಣ್ತದೆ, ನೇಪಾಳವನ್ನ ಆಳ್ತಾರೆ ಅಂತ ಆಶೀರ್ವಾದ ಮಾಡಿದ್ದೆ ಗೋರಖನಾಥ್. ಗೋರಖನಾಥ್ ಅವರ ಪೀಠ ಇರೋದು ನಮ್ಮ ಇಂಡಿಯಾದ ಗೋರಖ್ಪುರದಲ್ಲಿ. ಅಲ್ಲಿಯ ಮುಖ್ಯಸ್ಥರು ಯಾರು? ಯೋಗಿ ಆದಿತ್ಯನಾಥ್. ಹೀಗಾಗಿ ನೇಪಾಳಿಯರು ಪೂಜ್ಯ ಭಾವದಿಂದ ನೋಡುವಂತ ಗೋರಖನಾಥರ ಆ ಪೀಠ, ಗೋರಖ್ ಧಾಮ್ ಇದೆಯಲ್ಲ, ಅದರ ಮುಖ್ಯಸ್ಥರಾದಂತ ಯೋಗಿ ಆದಿತ್ಯನಾಥ್ ಅವರು UP ಚೀಫ್ ಮಿನಿಸ್ಟರ್ ಆದಾಗ, ಆವಾಗ ನೇಪಾಳಿ ಜನ ಆಯ್ತಾ, ಅವ್ರಿಗೆ ಒಂದು ರೀತಿಯ, ಅಂದ್ರೆ ನಮ್ಮ ವ್ಯಕ್ತಿ, ನಮಗೆ ಸಂಬಂಧಪಟ್ಟಂತ ವ್ಯಕ್ತಿ ನಮ್ಮ ನೆರೆಯ ಉತ್ತರ ಪ್ರದೇಶದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂದ್ರೆ, ಆಗ ಅವರಿಗೆ ಭಾರತವನ್ನು ಬಿಡೋಣ, ಪಕ್ಕದಲ್ಲಿ ಇಡೋಣ, UP ಉತ್ತರ ಪ್ರದೇಶ ಬಹಳ ಹತ್ತಿರ ಆಗೋಯ್ತು. ಹೀಗಾಗಿ ನೇಪಾಳಿ ಜನರಲ್ಲಿ ಭಾರತ ಪ್ರೀತಿ ಯೋಗಿ ಆದಿತ್ಯನಾಥರ ಮೂಲಕ, ಅವ್ರ ಮೂಲಕ, ಗೋರಖನಾಥರ ಮೂಲಕ ಮತ್ತೊಮ್ಮೆ ದೊಡ್ಡದಾಗಿ ಜಾಗೃತ ಆಯಿತು. ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ನಾವು ಭಾರತದ ಸಹಕಾರವನ್ನು ತಗೊಂಡು ಈ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅನ್ನ ಕಿತ್ತು ಹಾಕಿ ಮತ್ತೆ ಅರಸನನ್ನೇ ನಮ್ಮ ನಾವು ತಂದು ಇಟ್ಕೊಳ್ಳೋಣ, ಅಂದ್ರೆ ನಮ್ಮ ಅರಸೊತ್ತಿಗೆ ಮತ್ತೆ ಬರಲಿ ಅನ್ನೋ ಮಟ್ಟಕ್ಕೆ ಆಕ್ಚುಲಿ ನೇಪಾಳಿ ಜನತೆ ಆ ಒಂದು ಹಂತಕ್ಕೆ ಬಂದಿದ್ದಾರೆ.